ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ರೈತರು DCC ಬ್ಯಾಂಕಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಬೆಳಗಾವಿ DCC ಬ್ಯಾಂಕ್ ಯಾರ ಬ್ಯಾಂಕ್ ಇದು? ಹೌದು, ಮತ್ತು ಯಾರ ಬ್ಯಾಂಕ್? ಯಾರಿಂದ ಆಯ್ಕೆ ಆಗಿದ್ದೀರಿ ಜೊಲ್ಲೆ ಸಾಹೇಬ್ರೆ ಅಂತ ಕೇಳ್ತಾ ಇದ್ದಾರೆ. ರೈತರಿಂದ, PKPS ಸದಸ್ಯರಿಂದ. ಅವ್ರು ಯಾರು? ರೈತರು. ಮತ್ತು ರೈತರಿಗೆ ಸಾಲ ಕೊಡಾಕ್ರಿ ನೀವು, ಬಡ್ಡಿ ತೊಗೊಂಡ್ರವರಿಂದ. ಇವತ್ತು 1 ಎಕರೆ ಕಿಮ್ಮತ್ತು 50 ಲಕ್ಷ ನೀರಾವರಿ, ಇದು 50 ಮಿನಿಮಮ್, ಅದರಲ್ಲಿ 1 ಲಕ್ಷ ಬಡ್ಡಿ ರೈತ ಸಾಲ ಕೊಡಲಿಕ್ಕೆ ಏನಾಗ್ತದೆ? ಅಪೆಕ್ಸ್ ಬ್ಯಾಂಕಲ್ಲಿ ಡೈರೆಕ್ಷನ್ಸ್ ಇದೆ, 82,000 ರೂಪಾಯಿಗಳ ಸಾಲ ಕೊಡ್ಬೇಕು 1 ಎಕರೆಗೆ ಅಂತೇಳಿ. ನೀವು ಕೊಡ್ತೀರಿ ಎಷ್ಟು? 30,000, ಬರೀ 30,000. ರೈತ ಹೆಂಗೆ ಉದ್ಧಾರ ಆಗ್ತಾನೆ ರೀ? ಈಗ 700 ಕೋಟಿ ರೂಪಾಯಿಗೆ ಸಾಲ ಕೊಡ್ಲಿಕ್ಕೆ ಹೊಂಟಿದ್ದೀರಿ. ನಾವು 9% ಬಡ್ಡಿ ಕೊಡ್ತೀವಿ ರೀ. ನಮ್ಮ ರೈತರು ಕೊಡ್ರಿ ಅದನ್ನು. ನಮ್ಮ ರೈತರು ಉಳಿತಾ ಇರೋದ್ರಲ್ಲೇ, ಬದುಕಾಗ್ತದೆ ಅವ್ರಿಗೆ, ಕಡಿಮೆ ಬಡ್ಡಿಯಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿರಿ ಅಂತ ಪ್ರಶ್ನೆ ಮಾಡ್ತಾಯಿದ್ದೀರಾ. ಕೊಡ್ರಿ ಅದನ್ನು ಅಂತೇಳಿ. ನಿಜವಾಗಿಯೂ ಇದೊಂದು ರೈತ ಹೋರಾಟ ಒಂದು ರೂಪ ಪಡಿತಾ ಇದೆ ಇವತ್ತು. ರೈತರ ಧ್ವನಿ ಯಾರೂ ಇಲ್ಲವೇ ಏನೋ ಅನ್ನುವಾಗ ಖಚಿತತೆ ನೆಲೆಗಟ್ಟಿನಲ್ಲೇ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು, ನಮ್ಮ ಚೂನಪ್ಪ ಪೂಜಾರ್ ಅವರಾಗಿರ್ಬೋದು, ಬಹಳ ಎತ್ತರ ಧ್ವನಿಯಲ್ಲಿ ಮತ್ತು ಸ್ಪಷ್ಟವಾಗಿ ಕೊಡಲೇಬೇಕು. ರೈತರಿಗಾಗಿರುತ್ತಿರುವಂಥ ಈ DCC ಬ್ಯಾಂಕ್ ಉಳಿದವ್ರು ಕೊಳ್ಳಿ ನಾವು ಬೇಡ ಅಂತ ಹೇಳೋದಿಲ್ಲ. ವಸೂಲಿ ಆಗದೆ ಉಳಿದಂಥ ಬ್ಯಾಂಕ್ಗಳಿಗೆ, ಕಳ್ಳಬಾಕಿದಾರರಿಗೆ ಮತ್ತೆ ಯಾಕೆ ಸಾಲ ಕೊಡ್ತಾ ಇದ್ದೀರಿ? ಏನು ಕಾರಣ ಕೊಡ್ತೀರಿ? 100 ಕೋಟಿ ಹೆಂಗೆ ಕೊಡ್ತಾ ಇದ್ದೀರಿ? ಅದೇ ದುಡ್ಡನ್ನು ನಮ್ಮ ರೈತರು ಕೊಡಾಕ್ರಿ. ರೈತರು ಹಾಳು ಮಾಡ್ತಾರಾ? ಇಲ್ಲಿ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ ಅದನ್ನು. ಇಲ್ಲೇ ಡೈರೆಕ್ಟರ್ಸ್ಗಳು ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಬೇಕಾದವ್ರು ಕೊಡಿಸ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಅವ್ರು ಕಟ್ಟಬೇಕಾದ್ರೆ ಹೋದ್ರೆ ಈಗ ಮತ್ತೆ ಅಂತ ಬರ್ತಾ ಇದ್ದಾವಲ್ಲ ಅಪ್ಲಿಕೇಶನ್ಸ್ಗಳು DCC ಬ್ಯಾಂಕ್ನಲ್ಲೇ. ಸಂಜಯ್ ಪಾಟೀಲ್ ಅವರು 600 ಎಕರೆ ಒಂದು ಸಾದಾ ಭೂಮಿ ಮೇಲೆ ಅವರು 100 ಕೋಟಿ ರೂಪಾಯಿ ಸಾಲ ಕೇಳ್ತಾ ಇದ್ದಾರೆ. ಇಂಥ ಒಂದಲ್ಲ ಎರಡಲ್ಲ. ಅದೇ ಕಾಲಕ್ಕೆ ಇದು ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅವರು ಸಾಲ ಕೇಳ್ತಾರೆ. ಕೊಡ್ರಿ ಇಲ್ಲಂತಲ್ಲ, ವಸೂಲಿ ಮಾಡಿಸ್ಬೇಕು. ಅದಕ್ಕೆ ಜಾಮೀನ್ದಾರರು ಯಾರು? ಅವರು ಕೊಡಬೇಕಾದ್ರು ಆ ವಸೂಲಿ ಆಗದೆ ಇದ್ದರೆ ಅದು ರೈತರ ದುಡ್ಡು ಉಳಿಬೇಕು. ರೈತರಿಗೆ ದಿವಾಳಿ ಹೇಳ್ಕೊಳ್ಳೋದು ಎಲ್ಲ DCC ಬ್ಯಾಂಕನ್ನು ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಇಲ್ಲಿಯ ಡೈರೆಕ್ಟರ್ಸ್ಗಳು ಕೊಟ್ಟರೆ ವಸೂಲಿ ಅವರ ಆಸ್ತಿಗಳನ್ನು ಇಲ್ಲೇ ಕೊಲ್ಯಾಬ್ರೇಟ್ ಮಾಡಿರಿ, ಕೊಡ್ರಿ ಅವ್ರಿಗೆ, ಬೇಡ ಅಂತ ಹೇಳ್ತಾ ಇಲ್ಲ ಅಂತೇಳಿ ಅತ್ಯಂತ ದಿಟ್ಟವಾಗಿ, ನೇರವಾಗಿ, ಸ್ಪಷ್ಟವಾಗಿ ಇವತ್ತು ಕೇಳ್ತಾ ಇದ್ದಾರೆ. ಸಾಲ ಕೊಡ್ರಿ ನಮ್ಗೆ, ನಮ್ಮ ರೈತರು ಉಳಿತಾರ. ರೈತರ ಬ್ಯಾಂಕ್ ರೀ ಇದು, ರೈತರು ಯಾಕೆ ಕೊಡ್ರಿ ಅನ್ನುವಂಥ ಮಾತನ್ನು ಭಾಳ ಜೋರ್ದಾರಾಗಿ ಕೇಳ್ತಾ ಇದ್ದಾರೆ. ಸತ್ಯದಲ್ಲಿ ಅವ್ರಿಗೆ ಪಾಪ 30,000 ಎಕರೆಗೆ 30,000 ಕೊಡ್ತೀನಿ, 40,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ತಂದೆಯವರು. ಈ DCC ಬ್ಯಾಂಕಿನ ನಡೆಸ್ಕೊಂಡು ಹೋಗುವಂಥ ಡೈರೆಕ್ಟರ್ಸ್ಗಳು 30,000-40,000 ರೂಪಾಯಿ ಬರೀ ಉಳ್ಳಾಗಡ್ಡಿ ಬೆಳೆಯೋದಕ್ಕಾಗಲ್ಲ ರೀ. 1 ಎಕರೆಗೆ 1 ಲಕ್ಷ ಖರ್ಚು ಬರ್ತದೆ ಉಳ್ಳಾಗಡ್ಡಿ ಬೆಳೆಯೋದಕ್ಕೆ. 1 ಎಕರೆಗೆ 2 ಲಕ್ಷ ಬರ್ತದೆ ಕಬ್ಬು ಬೆಳೆಯೋದಕ್ಕೆ. ನೀವು ಕೊಡ್ತೀರಿ 30,000-40,000. ಎದಕ್ಕೆ ರೀ ಅದು? ಯಾರಿಗಾಗಿ ಇಟ್ಟಿದ್ರಿ ಬ್ಯಾಂಕ್ ಇದನ್ನು? 5 ಲಕ್ಷ ಜನ ನಮ್ಮ ರೈತರು ಇರ್ತಾರೆ, ಅವ್ರಿಗೆ ಕೊಡ್ರಿ. ಎಲ್ಲ ಬ್ಯಾಂಕ್ ಕೇಳ್ತೀವಿ ನಾವು, ರಾಜ್ಯ ಮಟ್ಟದ ಎಲ್ಲ ಬ್ಯಾಂಕ್ಗಳಿಗೆ, ಅದರಲ್ಲೂ DCC ಬ್ಯಾಂಕ್ಗಳಿಗೆ ಕೇಳ್ತೀವಿ. ನಮ್ಗೆ ಕೊಡ್ರಿ ಸಾಲ. ಈ ಶುಗರ್ ಫ್ಯಾಕ್ಟ್ರಿಗಳು ನೀವು ಕೊಡ್ರಿ, ಅದ್ರ ವಸೂಲಿ ಆಗ್ಬೇಕು. ಅದು 1 ರೂಪಾಯಿ ಸಹ ಉಳಿಕೊಡೋದು ಅಂಥೇಳಿ ಬಲು ಜೋರ್ಲಿಂದ ರಭಸದಿಂದ ಕೇಳ್ತಾ ಇದ್ದಾರೆ. ಒಳ್ಳೆಯ ಪ್ರಶ್ನೆ, ಒಳ್ಳೆಯ ವಿಚಾರ. ಇದಕ್ಕೆ ಯಾವುದೇ ರೀತಿಯ ತಕರಾರು ಯಾರಿಂದೂ ಬರ್ಕೊಡೋದು ಅಂತ. ಯಾಕಂದ್ರೆ ರೈತರಿಗೆ ಆಗಿದ್ದಂಥದ್ದಲ್ಲ ಇದು. ರೈತರು ಬೆಳಿಬೇಕಲ್ರಿ. ಹೊರಗೆ ಅವರು ನೋಡ್ರಿ 40,000 ಕೊಟ್ಟರೆ ಹೆಂಗೆ ಬೆಳಿಲಿಕ್ಕೆ ಸಾಧ್ಯ ಇದೆ? ಅದು ಮಾತು ಬೇರೆ. ಮಾರ್ಕೆಟ್ ಬೇಕಾಗ್ಯದ, ಇದ್ರ ನಂತರದ ಅದು ಅಷ್ಟು ಮುಖ್ಯದ, ಇದರಷ್ಟು ಮುಖ್ಯದ. ಮೊದಲು ಉತ್ಪಾದನೆಗೆ ದುಡ್ಡು ಬೇಕಾಗ್ತದೆ, ಅದು ದುಡ್ಡಿಲ್ಲ. ಅಂದರೆ ಮಾರ್ಕೆಟ್ ಬಗ್ಗೆ ಮಾತಾಡೋಂಥದ್ದು ಸಾಕಷ್ಟು. ಯಾಕಂದ್ರೆ ಸಾಲ ತೆಗೆದುಕೊಂಡಿದ್ದು ಮುಟ್ಟಬೇಕಲ್ರಿ. ಈ 40,000 ತೊಗೊಂಡು ಸಹಿತ ಮುಟ್ತಾ ಇಲ್ಲ ಸಾಲ. ಯಾಕೆ? ಮಾರ್ಕೆಟ್ ಇಲ್ಲ. ಅದ್ರ ಬಗ್ಗೆ ಹೊರಗೆ ಆಗಲೇಬೇಕಾಗಿದೆ. ಇವತ್ತು 1 ಲಕ್ಷ ಸಾಲನೂ ಕೊಡಿಸುವಂಥದ್ದು ಆಗಬೇಕಾಗ್ಯದ. 1 ಎಕರೆಗೆ 5 ಎಕರೆ ಅಂದರೆ 5 ಲಕ್ಷ ಕೊಡ್ರಿ, 10 ಎಕರೆ 10 ಲಕ್ಷ ಕೊಡ್ರಿ. ಅದಕ್ಕೆ ಹೆಚ್ಚು ತೊಗೊಂಡ್ರೆ ಬಡ್ಡಿ ಹಚ್ತೀರಿ. ಅದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಬೇಕಾಗಿಲ್ಲ ನಮಗೆ. ನಮಗೂ 9 ಬಡ್ಡಿ ಹಚ್ಚಿರಿ, ಉಳಿದ್ರೆ ಹೆಚ್ಚು ಕೊಡ್ತೀರಲ್ಲ, ಅಷ್ಟು ಹೆಚ್ಚು ಕೊಡ್ರಿ ನಮಗೆ ಅಂತ ಕೇಳ್ತಾರೆ. ಅದು ಸತ್ಯನದ. ಡೆವಲಪ್ಮೆಂಟ್ ಪರ್ಪಸ್ ಇರೋದು, ಮತ್ತೊಂದು ಇರ್ಬೋದು. ಮುಗಿದು ಬರೀ ಬೆಳೆ ಸಾಲ ಅಷ್ಟಾಗಿ ಇಟ್ಕೊಳ್ತೀನಿ, ಉಳಿದ ಸಾಲ ಇಲ್ವ? ಡೆವಲಪ್ಮೆಂಟ್ ಮಾಡೋದಕ್ಕಾಗಿ, ಬಾವಿ ತೆಗೆದಕ್ಕಾಗಿ, ಮತ್ತೊಂದು ಮುಗಿದೊಂದು ಟ್ರ್ಯಾಕ್ಟರ್ಗಳಿಗಾಗಿ ಕೊಡ್ರಿ. ಹೆಚ್ಚಿನ ಪ್ರಮಾಣದ ನಮ್ಮ ರೈತರಿಗೆ ಕೊಡ್ರಿ. ಆಮೇಲೆ ಅದು ನೀವು ಡೆವಲಪ್ ಮಾಡಿಕೊಡ್ರಿ, ಬೇಡ ಅಂತ ಹೇಳಿದ್ರೆ ಉಳಿದ ಇಂಡಸ್ಟ್ರಿಗಳ ಪರ್ಪಸ್. ಆ ಇಂಡಸ್ಟ್ರಿ ಪರ್ಪಸ್ ಅವರಲ್ಲ, ಅವ್ರು ನಬಾರ್ಡ್ ಅದ, ಮತ್ತೇನದ ಅವ್ರು ತೊಗೊಳ್ಳಿ, ಅಪೆಕ್ಸ್ ಬ್ಯಾಂಕ್ ಅದು ತೊಗೊಳ್ಳಿ ಅಲ್ಲಿ ಅವರು ಅನ್ನುವಂಥ ನೇರವಾಗಿ ರಣಕಹಳ್ಳಿಯನ್ನು ಓದಿದ್ದಾರೆ.
ಇದನ್ನು ನೀವು ಮಾಡದೆ ಹೋದ್ರೆ ಈಗ 700 ಕೋಟಿ ರೂಪಾಯಿ ಬಿಡುಗಡೆ ನಾವು ಮಾಡ್ತಾ ಇದ್ದೀರಿ, ಅದನ್ನು ನೀವು ರೈತರಿಗಿನ ಬಿಡುಗಡೆ ಮಾಡಬೇಕು, ಅವ್ರಿಗೆ ಕೊಡಬೇಕು ಸಾಲ. ಒಂದು ವೇಳೆ ತಪ್ಪಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ, 1 ಲಕ್ಷ ಬೇಕೇ ಬೇಕು ಅಂತ ಡಿಮಾಂಡನ್ನು DCC ಬ್ಯಾಂಕ್ ಮುಂದೆ ಜೊಲ್ಲೆಯವ್ರ ಮುಂದೆ ಇಟ್ಟಿದ್ದಾರೆ. ಅದೇ ಕಾಲಕ್ಕೆ ಜೊಲ್ಲೆಯವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಇಂಥ ಒಂದು ಬೇಕಾಯ್ದೆಸಿಯರ್ ವ್ಯಾಲ್ಯೂ ಇಲ್ಲದಂಥ ಅಥವಾ ಮಾರ್ಟ್ಗೇಜ್ ಆ ಪ್ರಮಾಣದಲ್ಲಿ ಇಲ್ಲದಂಥ ಯಾವುದೇ ಒಂದು ಸಾಲವನ್ನು ನೀನು ಮುಂದಿನಲ್ಲಿ ಕೊಟ್ಟರೆ ನೇರವಾಗಿ ಹೋರಾಟ ಹಿಡಿತೀವಿ ನಾವು. ಯಾಕಂದ್ರೆ ಆ ಬ್ಯಾಂಕ್ ನಮ್ಮದು, ರೈತರದ್ದು, ರೈತರಿಗೆ ಬೇಕಾದದ್ದು ಅಂಥೇಳಿ ಪ್ರೆಸ್ ಮೀಟ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ನಿಜವಾಗಿ ಇದು ಹೋರಾಟ ಇನ್ಮೇಲೆ ಶುರುವಾಗುವಂಥದ್ದು ಅಂತ ಮತ್ತು ನಿಜವಾಗಿ ಆಗಲೇಬೇಕಾದಂಥದ್ದು. ಯಾಕಂದರೆ ರೈತ ಪಾಪ ಈಗ 34,000 ರೂಪಾಯಿ ಕೊಟ್ಟರೆ ಮತ್ತೆ ಇನ್ನೂ ಉಳಿದ ದುಡ್ಡಿಗಾಗಿ ಇನ್ನೊಬ್ಬರ ಕಡೆ ಸಾಲ ಮಾಡುವಂಥ ಪ್ರಸಂಗ, ಅಡ್ಡಾಡೋ ಪ್ರಸಂಗ, 3, 5 ಕೊಟ್ಟದ್ದು ಹೈರಾಣಾಗುವಂಥ ಪ್ರಸಂಗ, ರೈತ ಒದ್ದಾಡುವಂಥ ಪ್ರಸಂಗ, ಇವು ಯಾವ ಸುಳ್ಳಲ್ಲ, ವಾಸ್ತವ ಸತ್ಯಗಳು. ಇದಕ್ಕಾಗಿ ಹೋರಾಟಗಳು ಆಗಬೇಕಾಗಿತ್ತು, ಸ್ಟಾರ್ಟ್ ಆಗಿದೆ, ಉತ್ಪಾದನೆ ಸ್ಟಾರ್ಟ್ ಆಗ್ಯದ. ಇದೇ ಕಾಲಕ್ಕೆ ಅವ್ರ ಮಾರ್ಕೆಟ್ ಸಲುವಾಗಿ ಹೋರಾಟವನ್ನು ಇದ್ರ ಜೊತೆಗೆ ಜೋಡಿಸ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತು ಇದೇನೋ 3,300 ಇಸುಕೊಳ್ಳುವಲ್ಲಿ ಒಂದು ಯಶಸ್ವಿಯಾಗಿದೆ ಹೋರಾಟ. ನಾವು ಅದರಲ್ಲೂ ನಮ್ಮ ಕುರ್ಲಾಪುರ ಹೋರಾಟವನ್ನು ನಾವು ನೆನೆಸಲೇಬೇಕಾಗಿದೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬರಬೇಕಾಗಿದೆ. ಯಾಕಂದ್ರೆ ಸ್ವತಃ ನಮ್ಮ ಚುನಪ್ಪನವ್ರು ಚುನಪ್ಪ ಪೂಜಾರವ್ರು ಹೇಳುವಾಗ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದಾಗ ಟನ್ನಿಗೆ 4,500 ರೂಪಾಯಿ ತನಕ ಖರ್ಚು ಬರ್ತದೆ. ನೀವು ಕೊಡ್ತೀರಿ 3,300, 3,300, ಇಲ್ಲಿ ಬರ್ತದೆ 4,500. ಪ್ರತಿ ಟನ್ನಿಗೆ 1,200 ರೂಪಾಯಿ ಲಾಸ್ ಆಗ್ತದೆ. ಇದನ್ನೇ ಅರ್ಥ ತುಂಬಿಕೊಡೋರು. ಇದೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಹೋರಾಟ ಇಳಿಬೇಕಾಗಿದೆ, ಇಳಿತಾ ಇದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ, ಅಭ್ಯಾಸ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಇವತ್ತು ರೈತ ಮುಖಂಡರು, ಅದರಲ್ಲೂ ನಮ್ಮ ಯೋಗಿ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಹೊಂದಿರುವಂಥ ಇಂಚಗಿರಿ ಮಠದ ಸಂಪ್ರದಾಯ ಶಿಷ್ಯರು ನಮ್ಮ ಶಶಿಕಾಂತ್ ಪಡಸಲಿಗೆ ಅವರು ಈ ದಿಸೆಯಲ್ಲಿ ಹೆಜ್ಜೆ ಇಡ್ತಾ ಇರೋದು ಮಾತ್ರ ನಿಜವಾಗಿಯೂ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ಅದೇ ಕಾಲಕ್ಕೆ ಇನ್ನುಳಿದ ಹಿರಿಯರ ನೆನಪು ಇವತ್ತು ಬರ್ತಾಯಿದೆ. ಇದು ಮೂಮೆಂಟ್ ಆಗಬೇಕಾಗಿದೆ, ರೈತರಿಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಆಗಬೇಕಾಗಿದೆ. ಮತ್ತು ಪ್ರತಿಯೊಂದು ನಮ್ಮ ಎದುರು ಹೇಳುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಹಳ್ಳಿಗೂ ಒಂದು ಗೋಡೌನ್ ಆಗುವಂಥದ್ದು, ಅವರ ಬೆಳೆದ ಬೆಳೆಯನ್ನು ಇಡುವಂಥದ್ದು, ಅಲ್ಲಿಗೆ ಬಂದು ಕೊಳ್ಳುವಂಥ ವ್ಯವಸ್ಥೆ ಒಂದು ಆಗಬೇಕಾಗಿದೆ. ಅದು ಭಾಳ ನಿಖರವಾಗಿ ಆಗಬೇಕಾಗಿದೆ. ಅದು ಆಗದೆ ಇದೆಲ್ಲ ಮಾಡಿದ್ದು ವ್ಯರ್ಥ ಆಗಿ ಹೋಗ್ಬಿಡ್ತಾ ಇದೆ ಅಂತ. ಇವತ್ತು ನೀವು 1 ಲಕ್ಷ ಕೊಟ್ಟರು ಸಾಲಾಗಿ ಉಳಿಯುವಂಥ ಪ್ರಸಂಗದ ಇವತ್ತು. ಯಾಕೆಂದರೆ ಆ ಸಾಲವನ್ನು ನಾವು ಮತ್ತೆ ಸಾಲ ತುಂಬುದು ಮತ್ತು ಹೊಸ ಸಾಲ ತೊಗೊಳೋದಕ್ಕೆ ಎಲ್ಲೇ ಸುಮಾರು 4 ಲಕ್ಷ ಅದು ತುಂಬುದು ಮತ್ತು ಸಾಲ ಹಂಗೆ ಆಗಿಂದಲೂ ಸಾಲ ಹರಿದು ಹೋಗ್ಬೇಕಾಗಿತ್ತು, ಸಾಲ ಮುಕ್ತ ಆಗಬೇಕಾಗಿತ್ತು ರೈತಪ್ಪ ಅಂತಂದ್ರೆ ಅವನಿಗೆ ಅವ್ನ ಮಾರ್ಕೆಟ್ ಸಿಗಬೇಕು. ಅದನ್ನು ರೈತರ ಮಾಡ್ಕೋಬೇಕಾಗಿದೆ, ಇನ್ನೊಬ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೈತರ ಮುಖಂಡರು ಅಂತ ಇವತ್ತು ಈ ದಿಶೆಯಲ್ಲೂ ಚಿಂತನೆ ಮಾಡಿದ್ರು ಇನ್ನೂ ಭಾಳ ಉತ್ತಮ ಅಂತ. ಯಾಕೆಂತಂದ್ರೆ ಬೆಳೆದ ಬೆಳೆಗೆ ಬೆಲೆ ಎಲ್ಲಿವರೆಗೆ ಸಿಗೋದಿಲ್ಲವೋ ಅಲ್ಲಿವರೆಗೆ ರೈತ ಲಾಸ್ನಲ್ಲಿರ್ತಾನೆ. ಅವ್ನು ಬಟ್ಟೆಗೆ ಮಾತ್ರ ಆಗ್ತದೆ ವಿನಃ ಈ ದೇಶದ ಅಭಿವೃದ್ಧಿಗೆ ಅವನು ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ಗಮನಿಸಬೇಕಾಗಿದೆ. ಇದೆಲ್ಲ ನೆಲೆಗಟ್ಟಿನಲ್ಲಿ ಈ ಹೋರಾಟ ಶುರುವಾಗಿದ್ದು ನಿಜವಾಗಿಯೂ ಮೇಯದಲ್ಲಿ ಯಾವ ರೀತಿಯಾಗಿ ನಮ್ಮ ಜೊಲ್ಲೆಯವರು ಇದು ಉತ್ತರ ಕೊಡ್ತಾರೆ, ಅದ್ರ ಮೇಲೆ ಮುಂದಿನ ಹೆಜ್ಜೆಗಳು ಅಂತೇಳಿ. ಯಾಕಂದ್ರೆ ಈ ಡೈರೆಕ್ಷನ್ಗಳು ಇದು ತಪ್ಪಂತಲ್ಲ, ಇನ್ನೊಬ್ಬರು ಸಾಲ ಕೊಡೋದು ಅದ್ರ ವಸೂಲಿ ಆಗಬೇಕು. ಅದು ಲಾಸ್ ಅಂತ ಫ್ಯಾಕ್ಟ್ರಿಗೆ ಯಾಕೆ ಕೊಡ್ತೀರಿ ಅಂತ ಒಂದೇ ಪ್ರಶ್ನೆ. ಅದು ಲಾಸ್ ಆದಂಥ ಫ್ಯಾಕ್ಟ್ರಿಗೆ ಯಾಕೆ ಸಾಲ ಮತ್ತೆ ಕೊಡ್ತೀರಿ, ಲಾಸ್ ಯಾಕಾಯಿತು, ಏನಾಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲ. ನೀವು ಕೊಡೋದೇ ಇದ್ರೆ ಯಾರು ಕೊಡಂತ ಹೇಳ್ತಾರಲ್ಲ ಅವ್ರ ಆಸ್ತಿಗಳನ್ನ ಇದಕ್ಕೆ ಏನಪ್ಪ ಟ್ಯಾಗ್ ಮಾಡಿರಿ, ಕೊಡಿಸ್ರಿ, ಏನು ತಪ್ಪದ ಅದ್ರೊಳಗೆ ಅನ್ನೋಂಥ ಮಾತಾಡ್ತಿದ್ದಾರೆ. ಇದು ಒಂದು ಒಳ್ಳೆಯ ನೇರ ಎಚ್ಚರಿಕೆ ಜೊಲ್ಲೆಯವರಿಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆ.